ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೂತನ ಸಂವತ್ಸರ ಅನ್ನುವಂತಹದ್ದು ಯುಗಾದಿಯ ದಿನದಂದು ಹೊಸ ವರ್ಷ ಆರಂಭವಾಗ್ತಾ ಇದೆ. ಶೋಭಕೃತ ನಾಮ ಸಂವತ್ಸರ ಮುಗಿದು ಹೊಸ ಸಂವತ್ಸರ ಅನ್ನುವಂಥದ್ದು ಆರಂಭ ಆಗ್ತಾ ಇದೆ. ಆ ಹೊಸ ಸಂವತ್ಸರ, ಹೊಸ ಯುಗ ಆರಂಭವಾಗುವಂತಹ ದಿನವನ್ನ ಯುಗಾದಿ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತೀವಿ. ಈ ಯುಗದ ಹಾದಿ ಮೊದಲನೆಯ ದಿನದಂದು ಪ್ರಾರಂಭವಾಗುವಂತಹ ಈ ದಿನದಂದು ಯಾವ ಒಂದು ಹೊಸ ಸಂವತ್ಸರ ಬರ್ತಾ ಇದೆ ಅಂದ್ರೆ ಅದೇ ಕ್ರೌದಿನಾಮ ಸಂವತ್ಸರ. ಈ ಕ್ರೌದಿನಾಮ ಸಂವತ್ಸರ ಅನ್ನುವಂತಹದ್ದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರ್ತಾ ಇದೆ, ಆಯಾ ರಾಶಿಗಳ ಅನುಗುಣವಾಗಿ ಗ್ರಹಗತಿಗಳ ಸಂಚಾರ ಅನ್ನುವಂಥದ್ದು ಹೇಗಿದೆ, ಹಾಗೇನೆ ಆಯಾ ರಾಶಿಗಳ ಅನುಗುಣವಾಗಿ ಆದಾಯ ವ್ಯಯ ಅನ್ನುವಂಥದ್ದಾಗಿರ್ಬೋದು, ರಾಜ್ಯ ಪೂಜ್ಯ ಅನ್ನುವಂಥದ್ದಾಗಿರ್ಬೋದು, ಅವಮಾನಗಳಾಗಿರ್ಬೋದು ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಒಂದೊಂದು ರಾಶಿಯವರೆಗೂ ಕೂಡ ಹೇಗಿದೆ ಅನ್ನೋದನ್ನ ನೋಡ್ತೇವೆ. ಇಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷ ರಾಶಿಯವರಿಗೆ ಕ್ರೌದಿನಾಮ ಸಂವತ್ಸರ ಅನ್ನುವಂಥದ್ದು ಹೇಗಿದೆ, ಅವರ ಆದಾಯ ವ್ಯಯ ಅನ್ನುವಂಥದ್ದು ಹೇಗಿರ್ತದೆ, ಅವರ ರಾಜ್ಯ ಪೂಜೆ ಅವಮಾನಗಳು ಹೇಗಿರ್ತದೆ, ಯಾವ ಪರ್ಸೆಂಟೇಜ್ನಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಆ ಆದಾಯ ವ್ಯಯ ಅನ್ನುವಂಥದ್ದು ಹೇಗಿದೆಯೋ ಹಾಗೆ ಅನುಭವಿಸ್ಬೇಕಾ, ಅಥವಾ ಅದನ್ನ ಬದಲಾಯಿಸಬಹುದಾ, ಬದಲಾಯಿಸುವಂಥದ್ದಾದ್ರೂ ಹೇಗೆ, ಈ ಸಂಕಲ್ಪಗಳಿಂದ, ಮಂತ್ರಗಳಿಂದ ಅಥವಾ ದಾನ ಧರ್ಮಗಳಿಂದ ನಾವು ಅದನ್ನು ಬದಲಾಯಿಸ್ಕೊಳ್ಬಹುದಾ, ಬದಲಾಯಿಸ್ಕೊಳ್ಳುವ ವಿಧಾನಗಳಾದರೂ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಮೂಲಕವಾಗಿ ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಮುಖ್ಯವಾದಂತಹ ಈ ಒಂದು ಏನು 9 ಗ್ರಹಗಳಲ್ಲಿ ಮುಖ್ಯವಾದಂತಹ ಗ್ರಹಗಳಾಗಿರುವಂಥ ರಾಹು, ಕೇತು ಹಾಗೂ ಗುರು ಆಗಿರ್ಬೋದು, ಶನಿ, ಈ 4 ಗ್ರಹಗಳ ಸಂಚಲನ ಅನ್ನೋದು ಹೇಗಿದೆ, ಆ ಒಂದು ಗ್ರಹಗಳ ಫಲಿತಾಂಶ ಅನ್ನುವಂಥದ್ದು ಮೇಷರಾಶಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಗುರು ಅನ್ನುವಂಥವನು ಪ್ರಸ್ತುತವಾಗಿ ಮೇಷರಾಶಿಯಲ್ಲೇ ಈ ಸಂವತ್ಸರದಲ್ಲಿ ಇರೋದ್ರಿಂದಾಗಿ ಇನ್ನು ಮೇ 25ಕ್ಕೆ ಈ ಒಂದು ವೃಷಭ ರಾಶಿಗೆ ಬದಲಾಗ್ತಾ ಇರ್ತಾರೆ. ಈ ರೀತಿಯಾಗಿರುವಂತಹದ್ದು. ಇನ್ನು ಶನಿಯೂ ಕೂಡ ಅಷ್ಟೇ, ಈಗ ಪ್ರಸ್ತುತವಾಗಿ ಮಕರದಲ್ಲಿದ್ದು ನೆಕ್ಸ್ಟ್ ಇಯರ್ ಮಾರ್ಚ್ 2025 ಹಾಗೂ 25ನೇ ತಾರೀಕಿನಂದು ಕುಂಭರಾಶಿಗೆ ಈ ರೀತಿಯಾಗಿ ಬದಲಾವಣೆಗಳಾಗ್ತಾ ಇರೋದ್ರಿಂದಾಗಿ ಈ ಒಂದು ಗ್ರಹ ಸ್ಥಿತಿಗಳ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೇಷರಾಶಿಯವರಿಗೆ ನೋಡುವಂತಹದ್ದಾದ್ರೆ, ಮೇಷರಾಶಿಯವರ ಕ್ರೋಧಿನಾಮ ಸಂವತ್ಸರ ಅನ್ನುವಂತಹದ್ದು ಯಾವ ವಿಧವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಕ್ರೋಧಿನಾಮ ಸಂವತ್ಸರದ ಒಂದು ಯುಗಾದಿಯ ಫಲಿತಾಂಶದಲ್ಲಿ ಈ ಮೇಷರಾಶಿಯವರ ಆದಾಯ ಬಂದು 8 ವ್ಯಯ ಬಂದು 14 ರಾಜ್ಯ ಪೂಜ್ಯ ಬಂದು 4 ಅವಮಾನ ಬಂದು 3 ಇಲ್ಲಿ ಆದಾಯ ಅನ್ನುವಂಥದ್ದನ್ನು ನೋಡ್ಕೊಂಡಿದ್ದಾದ್ರೆ 8 ಅನ್ನುವಂಥದ್ದು ತೋರಿಸ್ತಾ ಇದೆ, ವ್ಯಯ ಅನ್ನೋದು 14 ಅದಕ್ಕಿಂತ ದುಪ್ಪಟ್ಟು ವ್ಯಯ ಅನ್ನುವಂಥದ್ದಿದೆ. ಹಾಗಾದ್ರೆ ವ್ಯವನ್ನ ಕಡಿಮೆ ಮಾಡಿಕೊಳ್ಬೇಕು, ಈ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಹೇಗೆ, ಯಾವ ರೀತಿಯಾದಂತಹದ್ದನ್ನ ನಾವು ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ವ್ಯಯ ನೀಡುವಂತಹ ಗ್ರಹದ ಪ್ರಭಾವ ಹೆಚ್ಚಾಗಿರ್ತದೆ. ವ್ಯಯ ಏನಕ್ಕಾಗ್ತಾ ಇದೆ ಅನ್ನುವಂಥದ್ದಾದ್ರೆ, ಇಲ್ಲಿ ವ್ಯಯವನ್ನೇ ಫಲವಾಗಿ ನೀಡುವಂತಹ ಗ್ರಹದ ಪ್ರಭಾವದಿಂದಾಗಿ ನಿಮಗೆ ಈ ರೀತಿಯಾದಂತಹ ವ್ಯಯ ಅಧಿಕವಾಗಿ ಕಂಡು ಬರುವಂಥದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ವ್ಯಯವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದಾದ್ರೆ ಅದು ಹೇಗೆ, ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದಾದ್ರೆ ಆದಾಯವನ್ನ ಹೆಚ್ಚಿಸಬೇಕು ಮೊದಲನೇದಾಗಿ, ಆನಂತರ ವ್ಯಯವನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೇ 2ರಿಂದ ಗುರು ಯಾವಾಗ ವೃಷಭ ರಾಶಿಗೆ, ನಿಮ್ಮ 2ನೇ ರಾಶಿಗೆ ಹೋಗ್ತಾರೆ, ಆವಾಗ ನೀವು ಗುರು ನಿಮಗೆ ಧನಕಾರಕನಾಗ್ತಾನೆ. ಹಾಗಾಗಿ ಆ ಧನಕಾರಕನಾದಾಗ ಗುರುವನ್ನ ಹೆಚ್ಚಿನದಾಗಿ ನೀವು ಆರಾಧಿಸಬೇಕಾಗುತ್ತೆ. ಗುರು ನಿಮಗೆ ಧನಕಾರಕನಾಗಿ 2ನೇ ಸ್ಥಾನಕ್ಕೆ ಹೋದಾಗ ಗುರುವನ್ನ ಹೆಚ್ಚಿನದಾಗಿ ನೀವು ಆರಾಧನೆ ಮಾಡಬೇಕಾಗುತ್ತೆ. ಗುರುಗಳ ಸ್ವರೂಪದಲ್ಲಿ ಗುರುಗ್ರಹವನ್ನ ನೀವು ಪೂಜಿಸ್ಬೇಕಂದ್ರೆ ಗುರುಗಳ ಸ್ವರೂಪದಲ್ಲಿರುವಂತಹ ದತ್ತಾತ್ರೇಯ ಸ್ವಾಮಿಗಳನ್ನಾಗಿರ್ಬಹುದು, ನಿಮ್ಮ ಇಷ್ಟ ಗುರುಗಳಾಗಿರುವಂತಹವರ ಯಾರಾದರೂ ಆಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಅಥವಾ ನಿಮ್ಮ ಕುಲಗುರುಗಳಾಗಿರ್ಬಹುದು, ಈ ರೀತಿಯಾಗಿ ಗುರುಗಳ ಆರಾಧನೆಯನ್ನ ಹೆಚ್ಚಿನದಾಗಿ ಮಾಡಬೇಕಾಗುತ್ತೆ. ಆ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಆದಾಯ ಹೆಚ್ಚಾಗುವಂಥದ್ದಾಗ್ತಾ ಹೋಗ್ತದೆ. ಧನಕಾರಕನಾಗಿ ಇರೋದ್ರಿಂದಾಗಿ ಗುರು ನಿಮಗೆ ಆದಾಯವನ್ನು ಹೆಚ್ಚಿನದಾಗಿ ನೀಡ್ತಾ ಹೋಗ್ತಾನೆ.
ಇನ್ನು ಎರಡನೆಯ ಮನೆಯಲ್ಲಿ ವ್ಯಯ ಕಡಿಮೆ ಆಗಬೇಕು ಅನ್ನುವಂಥದ್ದಾದರೆ ನೀವು ಏನಪ್ಪ ವ್ಯಯವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಾದರೆ ಈ ರೀತಿಯಾಗಿ ನೀವು ಒಂದು 1/4 kg ಅಥವಾ ಒಂದು ಅರ್ಧ kg ಉದ್ದಿನ ಕಾಳನ್ನು ಸಿಮೆಂಟ್ ಕಲರ್ ಅಂದರೆ ಬೂದು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಈ ಒಂದು ದಾನವನ್ನು ಮಾಡೋದ್ರಿಂದಾಗಿ ವ್ಯಯ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಯಾವತ್ತು ನೀವು ಇದನ್ನು ದಾನವಾಗಿ ನೀಡಬೇಕು ಅನ್ನುವಂಥದ್ದಾದರೆ ನೀವು ವಿಶೇಷವಾಗಿ ನೀವು ಶನಿವಾರದ ದಿನಗಳಲ್ಲಿ ಅಥವಾ ಭಾನುವಾರದ ದಿನಗಳಲ್ಲಿ ಈ ರೀತಿಯಾಗಿ ನೀವು ಈ ಒಂದು ರಾಹುವನ್ನು ನೀವು, ಯಾಕೆಂದರೆ ರಾಹು ವ್ಯಯಸ್ಥಾನದಲ್ಲಿರೋದ್ರಿಂದಾಗಿ ಈಗ ನಿಮಗೆ ಮೀನರಾಶಿಯಲ್ಲಿ ಇರೋದ್ರಿಂದಾಗಿ ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ಈ ರೀತಿಯಾಗಿ ಹೆಚ್ಚಿನದಾದಂತಹ ವ್ಯಯವನ್ನು ಮಾಡಿಸ್ತಾನೆ ನಿಮ್ಮ ಕೈಯಾರೆ. ಹೆಚ್ಚಿನದಾಗಿ ಅನಾನುಕೂಲಕರವಾದಂತಹ ಖರ್ಚುಗಳು ಅನ್ನುವಂಥದ್ದು, ಅನವಶ್ಯಕವಾದಂತಹ ಖರ್ಚುಗಳನ್ನು ಹೆಚ್ಚಿಸುವಂತಹ ರೀತಿಯಾಗಿ ಮಾಡ್ತಾನೆ. ಹಾಗಾಗಿ ರಾಹುವನ್ನು ಸಮಾಧಾನ ಪಡಿಸಬೇಕು ಅಂದರೆ ನೀವು ಈ ಉದ್ದಿನ ಕಾಳುಗಳನ್ನು ಈ ಒಂದು ಸಿಮೆಂಟ್ ಕಲರ್ ಬಟ್ಟೆಗಳಲ್ಲಿ ಒಂದು 1/4 kg ಅಥವಾ ಒಂದು ಅರ್ಧ kg ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಪೂಜೆ ಮಾಡಿ ಈ ರೀತಿಯಾಗಿ ನನ್ನ ವ್ಯಯ ಎಲ್ಲ ಕಳೀಲಿ, ವ್ಯಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ನೀವು ದಾನವಾಗಿ ನೀಡೋದ್ರಿಂದಾಗಿ ಈ ಒಂದು ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಈ ರೀತಿಯಾಗಿ ಮಾಡ್ಕೊಳ್ತಾ ಬರೋದ್ರಿಂದಾಗಿ ವ್ಯಯ ಅನ್ನುವಂಥದ್ದು ಕಡಿಮೆ ಆಗ್ತದೆ. ನೀವು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಲ್ಯಾಂಡ್ ಮೇಲೆ ಅಥವಾ ಮನೆಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಖರ್ಚುಗಳು ಈ ರೀತಿಯಾಗಿ ಆಗ್ತಾನೆ ಇರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದಾಗಿ ನಿಮಗೆ ಖರ್ಚುಗಳಾಗ್ತಾ ಹೋಗ್ತದೆ. ಈ ವ್ಯಯವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ನೀವು ಲಾಸ್ಟ್ ಪೇಮೆಂಟ್ ಮಾಡುವಾಗ ನೀವು ಯಾವುದೇ ಒಂದು ಪೇಮೆಂಟನ್ನು ನೀವು ಮಾಡಬೇಕಾದ್ರೆ ವಿಶೇಷವಾಗಿ ವ್ಯಯವನ್ನು ತಗ್ಗಿಸ್ಬೇಕು, ವ್ಯಯವನ್ನು ಕಡಿಮೆ ಮಾಡಬೇಕು ಅಂದಾಗ ನೀವು ಯಾವುದೇ ಒಂದು ಪೇಮೆಂಟ್ನ ಒಂದು 20 ರೂಪಾಯಿ ಪೇಮೆಂಟ್ ಯಾರಿಗಾದ್ರೂ ಬಾಕಿ ಇದ್ದು ಅದನ್ನು ನಾನು ಕೊಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ದಿನ ಅಂತ, 20 ರೂಪಾಯಿ ಅಲ್ಲ ಒಂದು 2,000 ರೂಪಾಯಿ 3,000 ರೂಪಾಯಿ ಕೊಡೋಕ್ಕಾಗ್ತಾ ಇಲ್ಲ, ಆ ಪೇಮೆಂಟ್ ಹಾಗೆ ಬಾಕಿ ಉಳಿದಿದೆ ಅಂದರೆ ಕೂಡ ಆ ಪೇಮೆಂಟ್ನ ನೀವು ಕೊಡುವಂಥ ದಿನ ಆಗಿರಬೇಕು ಮಂಗಳವಾರದ ದಿನದಂದು ನೀವು ಪೇಮೆಂಟನ್ನು ಕ್ಲಿಯರ್ ಮಾಡೋದ್ರಿಂದಾಗಿ ಮತ್ತೆ ಅದು ನಿಮಗೆ ವ್ಯಯ ಅನಿಸೋದಿಲ್ಲ, ವ್ಯಯ ಹೆಚ್ಚಿಗೆ ಆಗೋದಿಲ್ಲ ಅಥವಾ ಸಾಲ ಅನ್ನುವಂಥದ್ದು ಆಗೋದಿಲ್ಲ, ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ಜಾಸ್ತಿ ಹೆಚ್ಚಿನದಾಗಿ ಮಾಡೋದಿಲ್ಲ. ಇನ್ನು ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದಲೂ ಕೂಡ ನೀವು ವ್ಯಯವನ್ನು ಕಡಿಮೆ ಮಾಡ್ಕೊಳ್ಬಹುದಾಗುತ್ತದೆ. ಆದಾಯ ಹೆಚ್ಚಾಗ್ತದೆ ಅನ್ನುವಂಥದ್ದಾದರೆ ಆದಾಯ ಹೆಚ್ಚಿಸ್ಕೊಳ್ಳಿಕ್ಕೆ ದತ್ತಾತ್ರೇಯ ಸ್ವಾಮಿಯನ್ನು ಪೂಜೆಯನ್ನು ಮಾಡಿ ಗಣಪತಿ ಆರಾಧನೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ವ್ಯಯವನ್ನು ಕಡಿಮೆ ಮಾಡಿಕೊಂಡು ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾಡಬಹುದು, ಯಾವ ರೀತಿಯಾಗಿ ತಿಳ್ಕೊಂಡ್ವಿ. ಇನ್ನು ರಾಜ್ಯಪೂಜ್ಯ ಅನ್ನುವಂತಹದ್ದು, ರಾಜ್ಯಪೂಜ್ಯ ಅಂದರೆ ಏನು? ಗೌರವ ಮರ್ಯಾದೆಗಳು. ಇನ್ನು ಅವಮಾನ ಅಂದರೆ ಎಲ್ಲರಿಗೂ ಗೊತ್ತು, ಅವಮಾನ ಅಂತ ಹೇಳಿ. ಈ ರೀತಿಯಾಗಿ ರಾಜ್ಯಪೂಜ್ಯ ಅನ್ನುವಂಥದ್ದು 4 ಇದೆ, ಅವಮಾನ 3 ಇದೆ. ಇಲ್ಲ ರಾಜ್ಯಪೂಜ್ಯ ಏನೋ 4 ಇದೆ, ಪರವಾಗಿಲ್ಲ. ಆದರೆ ಅವಮಾನಿಸೋರು ಕೂಡ ಒಂದು ಹೊಗಳುವಂಥವ್ರು 4 ಜನ ಇದ್ದರೆ ನಾವು ಮಾಡುವಂಥ ಕೆಲಸವನ್ನು ತೆಗಳುವಂಥವ್ರು 3 ಜನ ಇರ್ತಾರೆ ಅನ್ನುವಂಥದ್ದು ಇದರ ಅರ್ಥ ಆಗಿರ್ತದೆ. ಹಾಗಾಗಿ ಈ ಅವಮಾನವನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಾದರೆ ಏನು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಗ್ರಹಸ್ಥಿತಿಗಳನ್ನು ನೋಡಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಂಡು ಪ್ರತಿನಿತ್ಯ ನೀವು ಈ ರೀತಿಯಾಗಿ ನೀವು ನಿಮ್ಮ ಹೊಗಳವರೇ ಇರಬೇಕು, ತೆಗಳೋರು ಇಲ್ದಲೇ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಗಳಿ ಹಟ್ಟಕ್ಕೇರಿಸೋದಕ್ಕಿಂತ ತೆಗಳಿ ಅವ್ರನ್ನ ರೊಚ್ಚಿಗೆಬ್ಬಿಸ್ಬೇಕು. ಯಾಕೆ ಅಂದರೆ ಒಬ್ಬ ಮನುಷ್ಯನ್ಗೆ ಯಾರಾದರೂ ತೆಗಳೋರು ಇದ್ರೇ ಅವ್ನು ಮುಂಬರಕ್ಕೆ ಸಾಧ್ಯ. ಯಾಕೆ ಮುಂದೆ ಬರಬೇಕು ಅಂದರೆ ಏನಾದರೂ ಒಂದು ಕಿಚ್ಚಿರಬೇಕು ನಮ್ಮಲ್ಲಿ. ಯಾರಾದರೂ ಒಬ್ಬರು ಅವಮಾನಿಸ್ತಾ ಇದ್ರೆ ಅಥವಾ ಯಾರಾದರೂ ಒಬ್ಬರು ನಮ್ಮನ್ನು ಕೆಣಕಿ ಮಾತಾಡ್ತಾ ಇದ್ರೆ ಅದರಿಂದ ಉತ್ಸಾಹ ತೆಗೆದುಕೊಂಡು ನಾವು ಖಂಡಿತವಾಗಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಇಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ ಆ ರೀತಿಯಾಗಿ ಧೈರ್ಯವಾಗಿ ನಿಮಗೆ ಒಂದು ಶಕ್ತಿಯಾಗಿ ನಿಲ್ಲುವಂತಹ ದೈವವಾಗಿರುವಂತಹ ಕಾಲಭೈರವ ಅಷ್ಟಕವನ್ನು ನೀವು ಕಾಲಭೈರವ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದಾಗಿ ಪ್ರತಿನಿತ್ಯವೂ ಕೂಡ ಆ ಧೈರ್ಯ ಉತ್ಸಾಹ ಅನ್ನುವಂಥದ್ದು ನಿಮ್ಮಲ್ಲಿ ಹೆಚ್ಚಾಗ್ತದೆ. ಇನ್ನು ಪ್ರತಿನಿತ್ಯವೂ ಕೂಡ ತಪ್ಪದೆ ಸೂರ್ಯ ನಮಸ್ಕಾರವನ್ನು ಬೆಳಗ್ಗೆ ಸೂರ್ಯ ಉದಯಿಸುವಂಥ ಸಮಯದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ರಾಜ್ಯಪೂಜ್ಯ ಅನ್ನುವಂಥದ್ದು, ಗೌರವ ಮರ್ಯಾದೆಗಳು ಅನ್ನುವಂಥದ್ದು, ಪ್ರಶಂಸೆಗಳು ಅನ್ನುವಂಥದ್ದು, ಬಿರುದುಗಳು ಅನ್ನುವಂಥದ್ದು ಅಥವಾ ನಿಮ್ಮ ಒಂದು ಹೆಸರು ಏಳಿಗೆ ಬರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಅವಮಾನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಕುಜನ ಪ್ರಭಾವ ಅನ್ನುವಂಥದ್ದಿರೋದ್ರಿಂದಾಗಿ ನೀವು ಧನಾಭಿವೃದ್ಧಿ
ಆಗುವಂತಹ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ವಿದೇಶಿ ಯೋಗ ಅನ್ನುವಂಥದ್ದಿದೆ. ಈ ರೀತಿಯಾಗಿರುವಂಥದ್ದು ಈ ವರ್ಷ ಯಾರು ಈ ಮೇಷರಾಶಿಯಲ್ಲಿರುವಂಥವ್ರು ಸಂತಾನಕ್ಕಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ, ಖಂಡಿತವಾಗಿ ಸಂತಾನ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದಿದೆ. ವಿವಾಹ ಪ್ರಯತ್ನ ಮಾಡ್ತಾ ಇರೋರು ಕೂಡ ಒಳಗೆ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ವಿವಾಹ ಯೋಗ ಅನ್ನುವಂತಹದ್ದಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ವಿದೇಶಿ ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಯೋಗ ಅನ್ನುವಂಥದ್ದಿರುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಮೇಷ ರಾಶಿಯಲ್ಲಿರುವಂತಹ ಜಾತಕಸ್ಥರಿಗೆ ಈ ವಿಧವಾಗಿರುವಂತಹದ್ದು ಒಳ್ಳೆಯ ಅನುಕೂಲ ಪರಿಸ್ಥಿತಿಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ವಿಧಾನವನ್ನ ನೀವು ಅರ್ಥಕೊಳ್ಬೇಕಾಗತ್ತೆ. ಇನ್ನು ಕ್ರೋಧಿನಾಮ ಸಂವತ್ಸರ ಅನ್ನುವಂಥದ್ದು ಒಟ್ಟಾರೆಯಾಗಿ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ, ಕ್ರೋಧಿ ಅಂದ್ರೇನೆ ಕ್ರೋಧಾಗ್ನಿ ಅನ್ನುವಂತಹ ರೀತಿಗೆ ಕ್ರೋಧ, ಕೋಪ ಅನ್ನುವಂತಹದ್ದು ಬಹಳ ಸ್ಟ್ರಾಂಗ್ ಆಗಿರುವಂಥದ್ದು, ದ್ವೇಷ, ಅಸೂಯೆ ಈ ರೀತಿಯಾಗಿ ಇರುವಂತಹದ್ದನ್ನ ಕ್ರೋಧಿನಾಮ. ಈ ವರ್ಷ ತುಂಬ ಬಿಸಿಯ ಕಾವಿರುವಂತಹ ಒಂದು ಸಂವತ್ಸರ ಆಗಿರ್ತದೆ. ಕ್ರೋಧದಿಂದ, ತುಂಬ ಕೋಪದಿಂದ, ಆವೇಶದಿಂದ, ದ್ವೇಷ, ಮತ್ಸರ ಈ ರೀತಿಯಾಗಿ ಕೂಡಿರುವಂತಹ ವರ್ಷ ಆಗಿರ್ತದೆ ಈ ಕ್ರೋಧಿನಾಮ ಸಂವತ್ಸರ. ಹೆಸರಿನಲ್ಲೇ ಹೇಳಿದಿರುವ ಹಾಗೆ ಒಟ್ಟಾರೆಯಾಗಿ ಎಲ್ರಿಗೂ ಕೂಡ ಇದರ ಪ್ರಭಾವ ಅನ್ನುವಂಥದ್ದು ಅರಿವಿಗೆ ಬರುವಂಥದ್ದು. ಈ ರೀತಿಯಾಗಿ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರಿಗೆ ಒಂದು ದ್ವೇಷದ ಭಾವನೆ ಅನ್ನುವಂಥದ್ದು ಈ ವರ್ಷ ಅನ್ನುವಂಥದ್ದು ಒಳ್ಳೆಯ ರೀತಿಯಾಗಿ ಆಗಿರುವಂಥದ್ದಲ್ಲ. ಈ ಒಂದು ಕುಜನ ಸಂಚಾರ, ಗ್ರಹಸ್ಥಿತಿಗಳು ಅನುಕೂಲಕರವಾಗಿ ಇಲ್ಲದಲೇ ಇರುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರಿಗೆ ಅವಮಾನವಾಗುವಂತಹದ್ದು, ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಜೈಲ್ ಪಾಲಾಗುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ರೀತಿಯಾಗುವಂಥದ್ದಾಗ್ತದೆ. ಜಗಳಗಳಾಗುವಂತಹ ರೀತಿಯಾಗುವಂಥದ್ದು. ಇನ್ನು ಮೀನ ರಾಶಿಯಲ್ಲಿ ರಾಹು ಸಂಚಾರ ಧಾರ್ಮಿಕ ವಿಷಯಗಳಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಇಂಪ್ಯಾಕ್ಟ್ ಮಾಡ್ತದೆ. ಈ ಒಂದು ಧಾರ್ಮಿಕ ವಿಷಯಗಳಲ್ಲಿ ನೋಡುವಂಥದ್ದಾದ್ರೆ ಧಾರ್ಮಿಕ ವಿಷಯಗಳಲ್ಲಿಯೇ ನೀವು ಕೋಪಗೊಳ್ಳುವಂತಹ ರೀತಿಯಾಗಿ ಏನಾದರೂ ಒಂದು ಅನಾಚಾತುರ್ಯ ಮಾಡುವಂತಹದ್ದು, ದೊಡ್ಡ ವಿಧ್ವಂಸವೇ ಆಗುವಂತಹದ್ದು ದೇಶದಲ್ಲಿ ಈ ರೀತಿಯಾಗಿ ಆಗುವಂಥದ್ದಾಗ್ತದೆ. ನೆಗೆಟಿವಿಟಿ ಆಗಿರುವಂತಹದ್ದು, ಪಾಸಿಟಿವ್ ಆಗಿ ಎರಡನ್ನ ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಕಡೆ ದೊಡ್ಡ ದೊಡ್ಡ ಆಲಯಗಳ ನಿರ್ಮಾಣವಾಗ್ತಾ ಇದ್ರೆ ಕೆಲವೊಂದು ಕಡೆ ಅದನ್ನ ವಿಧ್ವಂಸಗೊಳಿಸುವಂತಹ, ಕೆಲವೊಂದು ಕಡೆ ವಿಧ್ವಂಸಗೊಳಿಸುವಂತಹ ಎರಡು ರೀತಿಯಾಗಿ ಕೂಡ ಪಾಸಿಟಿವ್ ನೆಗೆಟಿವ್ ಎರಡನ್ನು ಕೂಡ ಇಲ್ಲಿ ಕಂಡು ಬರುವಂತಹದ್ದಾಗ್ತಾ ಇದೆ. ಮತಾಂತರವಾಗುವಂತಹದ್ದು ಈ ರೀತಿಯಾಗಿರುವಂತಹ ಸಾಕಷ್ಟು ವಿಚಿತ್ರವಾದಂತಹ ಈ ಒಂದು ಘಟನೆಗಳೆಲ್ಲವೂ ಕೂಡ ವಿಚಿತ್ರ ಸಂಘಟನೆಗಳಿಂದ ಈ ಒಂದು ಪ್ರಭಾವಗಳಾಗುವಂಥದ್ದಾಗ್ತದೆ. ಅದು ನಿಮಗೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಅರಿವಾಗುವಂಥದ್ದು. ಹಾಗೆಯೇ ಜಗಳಗಳು, ವೈಮನಸ್ಸುಗಳು ಅನ್ನುವಂಥದ್ದು ಹೆಚ್ಚಾಗಿರ್ತದೆ ಜನಗಳಲ್ಲಿ. 4 ಸಂವತ್ಸರಗಳಿಗೂ ಕೂಡ ಧರ್ಮದ ಮೇಲೆ ಹೇಗೆ ಹೆಚ್ಚು ನಾವು ಒಲವನ್ನ ಹೊಂದಿದ್ವಿ ಈ 4 ಸಂವತ್ಸರಗಳಲ್ಲಿ, ಈ ಸಂವತ್ಸರದಲ್ಲಿ ಆ ಒಂದು ಹಿಂಸೆ ಅನ್ನುವಂಥದ್ದು, ಧರ್ಮದ ಮೇಲೆ ಹಿಂಸೆ ಅನ್ನುವಂಥದ್ದು ನಡೀತಾ ಹೋಗ್ತದೆ. ಹಾಗಾಗಿ ನೀವೇನು ಮಾಡಬೇಕು ಇದಕ್ಕೆಲ್ಲವೂ ಅನ್ನೋದಾದ್ರೆ ಲೋಕೋದ್ಧಾರಕವಾಗಿ ಈ ಒಂದು ನಮ್ಮ ದೇಶ ಸುಭಿಕ್ಷವಾಗಿರ್ಬೇಕು, ಧರ್ಮಪರವಾಗಿರ್ಬೇಕು ಅನ್ನೋದಾದ್ರೆ ಪ್ರತಿಯೊಂದು ದೇವಾಲಯಗಳಲ್ಲಿಯೂ ಕೂಡ ಚಂಡಿಯಾಗವನ್ನ ಮಾಡಬೇಕು. ದುರ್ಗಾದೇವಿಯನ್ನ ಓಂ ಧೂಂ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನ ಹೇಳ್ಕೊಳ್ಬೇಕು. ಈ ರೀತಿಯಾಗಿ ಪರಿಹಾರವನ್ನ ಪ್ರತಿ ಒಂದು ಕಾರ್ಯಗಳನ್ನ ಮಾಡುವಂಥ ವಿಧದಲ್ಲಿಯೂ ಮಾಡಿದಾಗ ನೀವು ಖಂಡಿತವಾಗಿ ರಾಹುವಿನ ಪ್ರಭಾವದಿಂದ ನೀವು ತಪ್ಪಿಸ್ಕೊಳ್ಬಹುದಾದಂಥದ್ದಾಗ್ತದೆ. ದೇಶದ ಇಡೀ ಭವಿಷ್ಯವನ್ನ ಕ್ರೋಧಿನಾಮ ಸಂವತ್ಸರವನ್ನ ನೋಡಿ ಹೇಳುವಂಥದ್ದಾದ್ರೆ, ಯಾಕೆಂದ್ರೆ ರಾಹು ಕೊನೆಯ ರಾಶಿಯಾಗಿರುವಂಥ ಮೀನ ರಾಶಿಯಲ್ಲಿದ್ದಾನೆ. ಅಂದ್ರೆ ಈ ರೀತಿಯಾಗಿ ಧ್ವಂಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನೆ, ಮನಸ್ಸಿನಲ್ಲಿ ಒಂದು ವಿಚಲಿತವಾದಂತಹ ಭಾವನೆಯನ್ನ ಹುಟ್ಟಾಕ್ತಾನೆ. ಹಾಗಾಗಿ ಈ ರೀತಿಯಾಗಿರುವಾಗ ನೀವು ಹೆಚ್ಚಿನ ದೈವಾರಾಧನೆಯನ್ನ, ಧರ್ಮಪರವಾದಂತಹ ಕೆಲಸಗಳನ್ನ, ಎಷ್ಟು ನಮಗೆ ಹಿಂಸೆ ಆಗ್ತಾ ಇರುತ್ತೆ ಧರ್ಮಪರವಾಗಿ, ಅದೇ ವಿಧವಾಗಿ ಧರ್ಮವನ್ನ ಬಿಟ್ಕೊಡ್ದಲೆ ನಾವು ಧರ್ಮದ ಪರವಾಗಿ ನಿಂತು ಧರ್ಮವನ್ನ ವಿಜಯಗೊಳಿಸ್ಬೇಕಾಗುತ್ತೆ. ಆಗ ಮಾತ್ರ ಇದು ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ ಈಗಿತ್ತು ಕ್ರೋಧಿನಾಮ ಸಂವತ್ಸರದ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆ. ಹಾಗೇನೆ ಇನ್ನು ಮೇಷರಾಶಿಯವರಿಗೆ ನಾನು ಮುಂಚೆನೆ ಹೇಳಿದ ಹಾಗೆ ಏನೇನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಯೋಗಗಳಿದೆ ಅನ್ನೋದನ್ನ ತಿಳಿಸ್ಕೊಟ್ಟೆ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಯುಗಾದಿಯ ಒಂದು ಕ್ರೋಧಿನಾಮ ಸಂವತ್ಸರದ ಒಂದು ವರ್ಷ ಭವಿಷ್ಯ ಅನ್ನೋದು ಇಷ್ಟ ಆಯ್ತು ಅಂತ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.